This is how I spend my weekend. But I will tips kodla. Last week I apply madide andre when you go to sleep I just apply this. Next I apply moisturizer. So Dot and Key avrudu moisturizer. See, shine on my face. I personally suggest that and I love these products. And face wash use ಮಾಡ್ತಿರೋದು ನೋಡಿ ಬಂದು ಸಾಂಬಾರ್ ಆನಿಯನ್ ಆಯ್ತಾ. ನೀವು ನಾರ್ಮಲ್ ಆನಿಯನ್ ಕೂಡ ಹಾಕಬಹುದು. ಗೈಸ್ ನಾವು ಬಂದಿದ್ದು ಬಿಸ್ಟ್ರೋ ಕ್ಲೇರ್ ಟಾಫಿಯಾಗೆ. ಸೊ ಪೇಂಟಿಂಗ್ ಆಯಿತು, ಮನೆಗೆ ಹೋಗ್ತಾ ಇದ್ದೀವಿ. Hello guys, welcome back to my channel where little joy matter most. ಇದು ನನ್ನ ಕಥೆಗಳು ನಿಮ್ಮ ಕಥೆಗಳು ಆಗಬಹುದು. ಸೊ ಡು ನಾಟ್ ಫರ್ಗೆಟ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಇಫ್ ಯು ಕನೆಕ್ಟ್ ವಿತ್ ಮೈ ವ್ಯೂ ಸ್ಟೋರೀಸ್. ಇದು ಈವ್ನಿಂಗ್ ವ್ಲಾಗ್ ಆಯಿತಾ. ಸೊ ನಾನೀಗ ಏನು ಮಾಡ್ತೀನಿ, ಹೇರ್ ವಾಶ್ ಮಾಡಿಲ್ಲ ಆಯಿತು. ಸೊ ವೆನಸ್ಡೇ ಏನೋ ಮಾಡಿದ್ದು, ಇವತ್ತು ಸ್ಯಾಟರ್ಡೆ ಆಯಿತಾ. ಸೊ ಹೇರ್ ವಾಶ್ ಮಾಡಿಲ್ಲ. ಸೊ ಇವತ್ತು ಹೇರ್ ವಾಶ್ ಮಾಡಬೇಕು. ಸೊ ಬಟ್ ನಾನು ನಿಂಗೆ ಒಂದು ಟಿಪ್ಸ್ ಕೊಡಲ. ಲಾಸ್ಟ್ ವೀಕ್ ನಾನು ಏನು ಅಪ್ಲೈ ಮಾಡಿದ್ದೆ ಅಂದರೆ ಆನಿಯನ್ ಇದೆಯಲ್ಲ, ಆನಿಯನ್ನು ಮತ್ತು ಇದು ಏನು ಹೇಳ್ತಾರೆ ಕರಿ ಲೀವ್ಸು, ಕನ್ನಡದಲ್ಲಿ ನನಗೀಗ ಕರಿಬೇವು. ಹಾಂ, ಅಂದರೆ ಗ್ರೈಂಡರಲ್ಲಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ ಅದನ್ನು ಚೆನ್ನಾಗಿ ರಿಮೂವ್ ದ ಸಾಲಿಡ್ ಸಬ್ಸ್ಟೆನ್ಸ್, ಅಂದರೆ ಜಾಸ್ತಿ ಅದು ಆನಿಯನ್ದು ಎಲ್ಲ ಪೇಸ್ಟ್ ಇರುತ್ತಲ್ಲ ಅದು ರಿಮೂವ್ ಮಾಡಬೇಕು. ಜಸ್ಟ್ ಲಿಕ್ವಿಡ್ ಐಟಮ್ ನಮಗೆ ಬೇಕಂದರೆ ಲಿಕ್ವಿಡ್ ವಾಟರಿ, ಸೊ ದ್ಯಾಟ್ ವಿ ಕ್ಯಾನ್ ಅಪ್ಲೈ ಟು ದ ಹೇರ್. ದ್ಯಾಟ್ ವಾಸ್ ವೆರಿ ಗ್ರೇಟ್. ಓಕೆ, ಸೊ ಸಿ ಮೈ ಹೇರ್ಸ್ ಆರ್ ಲೈಕ್ ಫ್ರೀಝಿ. ಗೈಸ್ ಏನು ಗೊತ್ತಾ, ನಾನು ಈ ವ್ಲಾಗ್ ಸ್ಯಾಟರ್ಡೆ ಈವ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ ಆಯಿತಾ. ನಾಳೆ ಸಂಡೇ, ಸೊ ಸಂಡೇ ತನಕ ಈ ವ್ಲಾಗ್ ಇರುತ್ತೆ, ನೋಡಿ ಎಂಜಾಯ್ ಮಾಡಿ. ಪೂರಾ ವಸ್ತುರು ಸ್ನಾನ ಆಯಿತು ಗೈಸ್. ಸೊ ಈಗ ಡ್ರೈ ಮಾಡಬೇಕು, ಅಷ್ಟು ತನಕ ಸ್ಕಿನ್ ಕೇರ್ ರೂಟೀನ್ ಮಾಡುವ ಆಯಿತಾ. ಈಗ ಹೇರ್ ವಾಶ್ ಆಯಿತು, ಹೇರ್ ವಾಶ್ ಆದಮೇಲೆ ಸ್ಕಿನ್ ಕೇರ್ ರೂಟೀನ್ ಮಾಡಬೇಕು. ಸೊ ಇವಾಗ ನಾನು 1 ಮಂತ್ ಆಯಿತು ಗೈಸ್ ಫುಲ್ ಸ್ಕಿನ್ ಕೇರ್ ರೂಟೀನ್ನ ಮಾಡ್ತಿದ್ದೀನಿ. ಸೊ ವಾಂಟೆಡ್ ಟು ಲುಕ್ ಮೈ ಸ್ಕಿನ್ ಹೆಲ್ತಿ ಆ್ಯಂಡ್ ಪ್ಲಂಪಿ. ಬಟ್ ಏನು ಗೊತ್ತಾ, ಒಂದು ಇಂಪಾರ್ಟೆಂಟ್ ಟಿಪ್, ಯಾವಾಗಲೂ ನೀರು ಕುಡಿತಾ ಇರಿ ಆಯಿತಾ. ಸೊ ಇಟ್ ವಿಲ್ ಕೀಪ್ ಯು ಹೈಡ್ರೇಟೆಡ್. ಸೊ ಫಸ್ಟ್ ನಾನಿಲ್ಲಿ ಯೂಸ್ ಮಾಡ್ತಿರೋದು ನೈಸೆನಮೈಡ್ ಟೋನರ್. ಇದು ಪ್ಲಮ್ ಅವ್ರದ್ದು, ಇಲ್ಲಿ ನೋಡಿ. ಸೊ ನಾನೀಗ ಕ್ಲಿನ್ಸಿಂಗ್ ಮಾಡಿಲ್ಲ, ಯಾಕಂದರೆ ಆಲ್ರೆಡಿ ನಾನು ಫೇಸ್ ವಾಶ್ ಕೂಡ ಮಾಡಿ ಬಂದಿದ್ದೀನಿ. ಅಂದರೆ after having the head bath I did face wash. Now I'm just applying this toner. Okay, just tap it like this. This is very good. Okay, it has rice water, niacinamide, keeps your skin always hydrated and doesn't make your skin dull. ಸೊ ಅದು ಡ್ರೈ ಆಗಿದೆ. ನೆಕ್ಸ್ಟ್ ನಾನು ಯೂಸ್ ಮಾಡ್ತಿರೋದು ಮಿನಿಮಲಿಸ್ಟ್ ಅವ್ರದ್ದು ಅಲ್ಫಾ ಆರ್ಬ್ಯುಟಿನ್ ಸೆರಮ್. ಓಕೆ, ಥಿಂಕ್ ಇಟ್ಸ್ ನಾಟ್ ಜಸ್ಟ್ ಟು ಜಾಸ್ತಿ ಬೇಡ, ಸ್ವಲ್ಪ ಸಾಕು. ಟ್ಯಾಪ್ ಇಟ್. ಈಗ ರಾತ್ರಿಗೆ ನಾನು ಕೆಲವು ಸಲ ಇದೆಲ್ಲ ರೂಟೀನ್ ಮಾಡೋದಿಲ್ಲ. ಆದರೆ ವೆನ್ ಯು ಗೋ ಟು ಸ್ಲೀಪ್ ಐ ಜಸ್ಟ್ ಅಪ್ಲೈ ದಿಸ್. ಇಟ್ಸ್ ವೆರಿ ಗುಡ್. ಫಸ್ಟ್ 2 ವೀಕ್ಸಲ್ಲಿ ಅದು ರಿಸಲ್ಟ್ಸ್ ಏನೂ ಬರಲ್ಲ, ಬಟ್ 3rd ವೀಕಿಂದ ನಿಮಗೆ ರಿಸಲ್ಟ್ ಸ್ಟಾರ್ಟ್ ಆಗುತ್ತೆ. ನನಗೆ ಸ್ವಲ್ಪ ಇಲ್ಲಿ ಮತ್ತೆ ಪಿಂಪಲ್ಸ್ ಆಗಿತ್ತಲ್ಲ, ಅದೆಲ್ಲ ಈಗ ವ್ಯಾನಿಷ್ ಆಗಿ ಹೋಗಿದೆ. ಇಟ್ಸ್ ಗುಡ್. ನೆಕ್ಸ್ಟ್ ಐ ಅಪ್ಲೈ ಮಾಯಿಶ್ಚರೈಸರ್. ಸೊ ಡಾಟ್ ಆ್ಯಂಡ್ ಕೀ ಅವ್ರದ್ದು ಮಾಯಿಶ್ಚರೈಸರ್. ಫಸ್ಟ್ ನಾನು ಅಪ್ಲೈ ಮಾಡ್ತಿದ್ದೆ ಪಾಂಡ್ಸ್ದು, ಅದು ಖಾಲಿ ಆಯಿತು ನನ್ನ ಡಬ್ಬ. ಸೊ ನಾನು ಇದು ಟ್ರೈ ಮಾಡುವಂಥ 1 ಮಂತಿಂದ ಟ್ರೈ ಮಾಡ್ತೀನಿ, ಬಟ್ ತುಂಬ ಚೆನ್ನಾಗಿದೆ ಇದು ರಿಸಲ್ಟು. ಸೊ ಇದು ಕೂಡ ಸೆರಮೈಡ್ಸ್ ಆ್ಯಂಡ್ ಹೈರೋಲಾನಿಕ್ ಬ್ಯಾರಿಯರ್ ರಿಪೇರ್ ಮಾಯಿಶ್ಚರೈಸರ್, ಪ್ರೋಬಯೋಟಿಕ್ಸ್ ಆ್ಯಂಡ್ ರೈಸ್ ವಾಟರ್ ಇದೆ. ತುಂಬ ಚೆನ್ನಾಗಿದೆ ಮಾಯಿಶ್ಚರೈಸರ್. ಅಪ್ಲೈ ಮಾಡಿ. ಇಫ್ ಯು ಡೋಂಟ್ ವಾಂಟ್ ಟು ಅಪ್ಲೈ ಎಟ್ ದ ನೈಟ್ ರೂಟೀನ್ your moisturizer, that's fine, no problem, but apply serum. Okay, that's very good. Just apply this. Glass skin ಬೇಕಾದರೆ ಅದನ್ನು ಅಪ್ಲೈ ಮಾಡಿ. ಕೊರಿಯನ್ ಅವರು ಇದೇ ಥರ ಮಾಡೋದಂತೆ, ಫುಲ್ ರೈಸ್ ವಾಟರ್ ಟೈಪ್ ಟ್ರೈ ಮಾಡೋದು. ಆ್ಯಂಡ್ ಜಸ್ಟ್ ಮಸಾಜ್ ಇಟ್ ಲೈಕ್ ದಿಸ್ ನಾರ್ಮಲ್ ಸ್ನೇಕಿಂಗ್ ಲೈಕ್. Yeah, see, very plumpy and very shiny. You can see that.
ನೆಕ್ಸ್ಟ್ ನೀವು ಡರ್ಮಾಕೋ ಅವ್ರದ್ದು ಸನ್ಸ್ಕ್ರೀನ್ ಅಪ್ಲೈ ಮಾಡ್ಬೋದು, ಬಟ್ ನಾನೀಗ ಅಪ್ಲೈ ಮಾಡ್ತಿಲ್ಲ ಗೈಸ್, ಬೇಡ. ಸೊ ನಾಳೆ ಅಪ್ಲೈ ಮಾಡ್ತೀನಿ. ಸೊ ನಾನೀಗ ಯೂಸ್ ಮಾಡ್ತಿರೋದು ಡಾಟ್ ಆ್ಯಂಡ್ ಕೀ ಅವರದ್ದು ಲಿಪ್ ಬಾಮ್. ತುಂಬ ಚೆನ್ನಾಗಿದೆ ಗೈಸ್. ಏನು ಗೊತ್ತಾ, ನಾನು ತಗೊಂಡಿದ್ದು ರೆಡ್ ರೊಮ್ಯಾನ್ಸ್ ಆಯಿತಾ, ಫುಲ್ ರೆಡ್ 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 ಆಗುತ್ತೆ. ನೀವು ವಿಶ್ ಕೇರೋದು ಅವರದ್ದು ಲಿಪ್ ಕೇರ್ ಕೂಡ ಚೆನ್ನಾಗಿದೆ, ಅದು ಕೂಡ ತಗೊಳ್ಳಿ. ಇದರಲ್ಲಿ ಬೇರೆ ಬೇರೆ ಶೇಡ್ಸ್ ಕೂಡ ಇದೆ, ಬಟ್ ನಾನು ಐ ಗೋ ವಿತ್ ರೆಡ್ ರೊಮ್ಯಾನ್ಸ್. ಐ ಪರ್ಸ್ನಲ್ ಲೈಕ್ ಇಟ್. ಸೊ ನೈಟ್ ಕಡೆ ಅಪ್ಲೈ ಮಾಡೋದು. ಸೊ ಜಸ್ಟ್ ಅಪ್ಲೈ ಮೋರ್ ಇಫ್ ಯು ನೀಡ್ ಆ್ಯಂಡ್ ಜಸ್ಟ್ ಅಪ್ಲೈಯಿಂಗ್ ಲಿಟಲ್. ಇದು ರೆಡ್ 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 ಆಗುತ್ತೆ ಜಾಸ್ತಿ ಅಪ್ಲೈ ಮಾಡೋಕೆ ಹೋದರೆ. ದಿಸ್ ಇಸ್ ನೈಸ್. ಯಾ, ಆಲ್ ಓವರ್ ಮೇಕಪ್ ಆಯ್ತಲ್ಲ, ಚೆನ್ನಾಗಿ ಕಾಣ್ತಿದೆ. ಸಿ ಶೈನ್ ಆನ್ ಮೈ ಫೇಸ್. ಸೊ ನಾನದು ಮಾಯಿಶ್ಚರೈಸರ್ ಅಪ್ಲೈ ಮಾಡೋದ್ರಿಂದ ಅದು ಗ್ಲಾಸ್ ಸ್ಕಿನ್ ಥರ ಒಂದು ಫೀಲ್ ಕಾಣುತ್ತಲ್ವ ಕೊರಿಯನ್ ಅವರದ್ದು, ಆ ಥರ ಕಾಣ್ತಿದೆ ಅಲ್ವಾ. ಇಲ್ಲಿ ನೋಡಿ, ಕ್ಯಾನ್ ಯು ಸಿ? ಸೊ ಹೌ ಈಸ್ ಮೈ ಸ್ಕಿನ್ ಕೇರ್ ರೂಟೀನ್ ಗೈಸ್? ಡಿಡ್ ಯು ಲೈಕ್ ಇಟ್? ನಿಮಗೆ ಲಿಂಕ್ಸ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿಡ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಮತ್ತು ಪರ್ಸ್ನಲಿ ಸಜೆಸ್ಟ್ ದ್ಯಾಟ್ ಆ್ಯಂಡ್ ಐ ಲವ್ ದಿಸ್ ಪ್ರಾಡಕ್ಟ್ಸ್. ನಾನು ಫೇಸ್ ವಾಶ್ ಯೂಸ್ ಮಾಡ್ತಿರೋದು ನಿಮ್ಗೆ ಗೊತ್ತಿಲ್ಲ ಆಯ್ತಲ್ಲ, ಹಿಮಾಲಯ ಫೇಸ್ ವಾಶ್ ಯೂಸ್ ಮಾಡ್ತಿರೋದು. ನನಗೆ ಅದೇ ಪರ್ಸ್ನಲಿ ಇಷ್ಟ. ನಾನು ಗೈಸ್ ಆಲ್ರೆಡಿ ಈವ್ನಿಂಗ್ ಆಗಿದೆ, ಸೊ 7 o'clock ಮೇಲೇ ಆಗಿದೆ. ಸೊ ನನಗೆ ಡ್ರೈ ಮಾಡಬೇಕು. ಸೊ ಹೇರ್ ಡ್ರೈ ಮಾಡಬೇಕು. ಹೇರ್ ಡ್ರೈ ಕೂಡ ಆಯಿತು, ಊಟ ಕೂಡ ಆಯಿತು. ಸೊ ಜಸ್ಟ್ ಗೋಯಿಂಗ್ ಟು ಸ್ಲೀಪ್. ಸಿ ಆನ್ ನೆಕ್ಸ್ಟ್ ಡೇ. ಸೊ ನೆಕ್ಸ್ಟ್ ಡೇ ನಾನು ಚರ್ಚಿಗೆ ಹೋದೆ. ಚರ್ಚಿಗೆ ಹೋದಾದಮೇಲೆ ಕಮಿಂಗ್ ಬ್ಯಾಕ್ ಆ್ಯಂಡ್ ವಿ ಥಾಟ್ ಆಫ್ ಗೋಯಿಂಗ್ ಟು ಹ್ಯಾವ್ ಬ್ರೇಕ್ಫಾಸ್ಟ್ ಇನ್ ದ ಮೈಸೂರು ಕೆಫೆ. ಸೊ ಆರ್ಡರ್ ಮಾಡಿದ್ದು ಮಸಾಲೆ ದೋಸೆ, ತುಂಬ ಚೆನ್ನಾಗಿತ್ತು. ಮತ್ತು ಫಿಲ್ಟರ್ ಕಾಫಿ ಸಿಗುತ್ತೆ ಇಲ್ಲಿ. ಸೊ ಇದನ್ನು ಆರ್ಡ್ರ್ ಮಾಡಿ ನಾವು ಹೋಗೋದು ಮನೆ ಸೈಡ್, ಯಾಕಂದರೆ ನಮಗೆ ಕೆಲವು ವೆಜಿಟೇಬಲ್ಸ್ನ ಬೈ ಮಾಡಬೇಕು. ನಮ್ಮದು BMN ಲೇಔಟಲ್ಲಿ ಯಾವಾಗಲೂ ಸಂಡೇ ಬೆಳಿಗ್ಗೆ ವೆಜಿಟೇಬಲ್ಸ್ ಬರುತ್ತೆ. ಸ್ಟಾರ್ಟಿಂಗ್ ಐ ಥಿಂಕ್ 6:30 ಟಿಲ್ 12 PM. ಅದು ಬೇಗ ಖಾಲಿ ಆಗುತ್ತೆ ಗೈಸ್, ಮತ್ತು ಗುಡ್ ಕ್ವಾಲಿಟಿ ಆ್ಯಂಡ್ ಲೆಸ್ ಪ್ರೈಸ್. ಸೊ ನಾವು ತೊಗೊಂಡು ಬಂದ್ವಿ. ಅದು ತೊಗೊಂಡಾದ್ಮೇಲೆ ನನಗೆ ಒಳ್ಳೆ ಸಾಂಬಾರು ಮಾಡಬೇಕಲ್ವ. ಸೊ ಸಾಂಬಾರು ಮಾಡಲಿಕ್ಕೆ ಎಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ ನಂದು. ತರಕಾರಿ ಬಂದಿದ್ದೀನಿ ಗೈಸ್. ಸಾಂಬಾರ್, ಹೌ ಟು ಮೇಕ್ ವೆಜಿಟೇಬಲ್ ಸಾಂಬಾರ್ ಆಲ್ರೆಡಿ ವ್ಲಾಗ್ ಇದೆ, ಅದು ಆದರೂ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು. ಅವರು ಏನು ಮಾಡ್ತಿದ್ದಾರೆ ಅಂದರೆ, ನಿನ್ನೆ ಎಲ್ಲ ಯುಟೆನ್ಸಿಲ್ಸ್ ಇದ್ದಿತ್ತಲ್ಲ ಅದೆಲ್ಲ ಜೋಡಿಸಿ ಡ್ರಾವರಲ್ಲಿ ಇಡ್ತಿದ್ದಾರೆ. ಮುಂಚೆ ಫಸ್ಟ್ ತರಕಾರಿ ಎಲ್ಲ ಬಾಯ್ಲ್ ಮಾಡಲಿಕ್ಕೆ ಇಡುವ. ಮಾಗೆ ಫಸ್ಟ್ ಇಟ್ಟಿದ್ದೀನಿ, ಅದು ಸ್ವಲ್ಪ ಟೈಮ್ ಆಗುತ್ತೆ ಬಾಯ್ಲ್ ಆಗಲಿಕ್ಕೆ. ಅದಾದಮೇಲೆ ಇಲ್ಲಿ ಕೋಕೋನಟ್ ರೋಸ್ಟ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಸೊ ಇದು ಆಯಿಲಲ್ಲಿ ಮಾಡಬೇಕಾಯ್ತು ಗೈಸ್. ನಂಗೆ ನೆನಪೋಯ್ತು ಆಯಿಲ್ ಹಾಕಲಿಕ್ಕೆ. ಆಮೇಲೆ ನಾನು ಪ್ಲೇ ಲಿಸ್ಟ್ ನೋಡಿದೆ, ಕುಕ್ಕಿಂಗ್ ಪ್ಲೇ ಲಿಸ್ಟ್. ಸೊ ಒಳ್ಳೆ ಆಯ್ತಲ್ಲ ಕುಕ್ಕಿಂಗ್ ಪ್ಲೇ ಲಿಸ್ಟ್ ಇದೆ, ಅದ್ರ ಜೊತೆ ನೋಡಲಿಕ್ಕೆ ಈಸಿ ಆಯಿತು ನನಗೆ ಕುಕ್ಕಿಂಗ್ ಮಾಡಲಿಕ್ಕೆ. ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಕೇಳುತ್ತೆ, ಕೊಂಕಣಿ ಸಾಂಗ್ಸ್. ಇದಾಗಲಿ, ಇದಾದಮೇಲೆ ಬೇರೆ ತರಕಾರಿಗಳು ಹಾಕಿ. 3 months ಬ್ಯಾಕ್ ನಾನು ಕರಿ ಲೀವ್ಸು ಮನೆಯಿಂದ ತಗೊಬಂದಿದ್ದೆ. ಅದು ಸರಿಯಾಗಿ ಗ್ರೋ ಆಗಿಲ್ಲ ಇತ್ತು. ಈಗ ನೋಡ್ರಿ ಚೆನ್ನಾಗಿ ಗ್ರೋ ಆಗಿದೆ. ಮತ್ತೆ ಗ್ರೋ ಆಗಲಿ, ಅದಾದಮೇಲೆ ಪ್ಲಕ್ ಮಾಡುವ ಅಂತ. ಸೊ ತುಂಬ ಖುಷಿ ಆಯಿತು, ಅದು ಚೆನ್ನಾಗಿ ಗ್ರೋ ಆಗಿದೆ. ನೀರು ಸರಿ ಆಗ್ತಾ ಇರಬೇಕು. ಮಾಡ್ತಿದ್ದೀನಿ ಅಂದರೆ ತರಕಾರಿ, ಬೇರೆ ತರಕಾರಿ ಇದೆಯಲ್ಲ ಅದನ್ನು ಆಲ್ಮೋಸ್ಟ್ ಬಂದು ಸಾಂಬಾರ್ ಆನಿಯನ್ ಆಯಿತಾ. ನೀವು ನಾರ್ಮಲ್ ಆನಿಯನ್ ಕೂಡ ಹಾಕ್ಬೋದು, ನಿಮ್ಮ ಹತ್ರ ಸಾಂಬಾರ್ ಆನಿಯನ್ಸ್ ಇದ್ದರೆ ಅದನ್ನು ಹಾಕಿ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ನಾನು ಸಾಂಬಾರ್ ಆನಿಯನ್ಸ್ನ ಹಾಕ್ತೀನಿ. ಸೊ ಇದನ್ನು ಈಗಲೇ ಹಾಕಬೇಕು. ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ವೆಜಿಟೇಬಲ್ಸು. ಸೊ ಟೊಮೆಟೊ ಕೂಡ ಆ್ಯಡ್ ಮಾಡಿದ್ದೀನಿ ಇದರಲ್ಲಿ. ಸೊ ನಿಮ್ಮ ಹತ್ರ ಮನೆಯಲ್ಲಿ ಯಾವ್ಯಾವ ತರಕಾರಿಗಳಿದೆ ಅದನ್ನು ಎಲ್ಲದೂ ಹಾಕಿ, ಬೇಸ್ಡ್ ಆನ್ ಯುವರ್ ಪ್ರಿಫರೆನ್ಸ್. ನಾನಿಲ್ಲಿ ಯಾಕೆ ತುಳಸಿ ಗಿಡ ತೋರಿಸ್ತಿದ್ದೀನಿ ಅಂದರೆ, ಲಾಸ್ಟ್ 2 ವ್ಲಾಗ್ಸಲ್ಲಿ ನಾನು ತೋರಿಸಿದ್ದೀನಿ ಹೇಗೆ ಸೀಡ್ಸಿಂದ ತುಳಸಿ ಗಿಡ ಗ್ರೋ ಆಗ್ತಾ ಇದೆ ಅಂತ. ಕಿಚನಲ್ಲಿ ನಾನು ಕುಕ್ ಮಾಡುವತ್ತಿಗೆ ನಾನು ತೋರಿಸಿದ್ದೆ. ಬಟ್ ಈಗ ಎಷ್ಟು ಚೆನ್ನಾಗಿ ಗ್ರೋ ಆಗಿದೆ ಗೊತ್ತಾ. ನಾನು ಸನ್ಲೈಟ್ ಹೊರಗಡೆ ಬಾಲ್ಕನಿ ಹತ್ರ ಇಟ್ಟಿದ್ದೀನಿ, ಚೆನ್ನಾಗಿ ಗ್ರೋ ಆಗಿದೆ. ಬೇರೆ ಪ್ಲ್ಯಾಂಟ್ಸ್ ಕೂಡ ನಾನು ಮನೆಯಿಂದ ತಗೊಬಂದೆ, ಅದು ಕೂಡ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಸೊ ವಾಟರೆಲ್ಲ ಸರಿಯಾಗಿ ಹಾಕ್ತಾ ಇರಬೇಕು ಗೈಸ್. ಸೊ ದಿಸ್ ಇಸ್ ಮೈ ಸ್ಮಾಲ್ ಗಾರ್ಡನ್, ಬ್ಯೂಟಿಫುಲ್ ಗಾರ್ಡನ್. ಇಲ್ಲಿ ನೋಡಿ ಗೈಸ್, ಮಸಾಲ ಹಾಕಿದ್ದೀನಿ. ಇದಕ್ಕೆ ಮತ್ತೆ ಸ್ವಲ್ಪ ನೀರು ಹಾಕಬೇಕು, ನೀರನ್ನೇ ಹಾಕೋದಾಯ್ತಾ.
ಒಂದು ಕುದಿ ಬಂದಾದಮೇಲೆ ಆಫ್ ಮಾಡೋದಷ್ಟೇ. ಫಸ್ಟೇ ಸಾಲ್ಟ್ ಹಾಕಿದ್ದೀನಿ, ಇದೆಯಾ ನೋಡಬೇಕು. ಸೊ ಇಲ್ಲ, ಸ್ವಲ್ಪ ಹಾಕಬೇಕು. ಅದಾದಮೇಲೆ ಲಾಸ್ಟ್ ಒಗ್ಗರಣೆ ಕೊಡುವ. ಸಾಕನ್ಸುತ್ತೆ. ನೋಡಿ 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 ನೋಡಿ, ಟ್ರೈ ಮಾಡಿ ಆಯಿತಾ. ಟಪ ಟಪ ಆಯ್ತಲ್ಲ ಇದಕ್ಕೆ. ನಾವು ಹೋಗಿದ್ದು ಎಲ್ಲಿ ಗೊತ್ತಾ, ಬಿಸ್ಟ್ರೋ ಕ್ಲೇ ಟಾಫಿಯಾಗೆ, ಕೋರಮಂಗಲ ಅಲ್ಲಿ ಇದೆ. ತುಂಬ ಚೆನ್ನಾಗಿದೆ ಅಲ್ಲಿ. ಆ್ಯಂಬಿಯನ್ಸ್ ಫುಲ್ ಏಸ್ಥೆಟಿಕ್ ಲುಕ್ಕು, ಕ್ಲೇದಲ್ಲಿ ಆರ್ಟ್ ಮಾಡೋದು. ಮತ್ತು ಏನು ಸ್ಪೆಷಲ್ ಅಂದರೆ ಕ್ಲೇ ಜೊತೆ ನಮಗೆ ಫುಡ್ ಕೂಡ ಅವೈಲೇಬಲ್ ಇದೆ. ಅದು ಬಂದು ಪೇಂಟ್ ಈಟ್ ರಿಪೀಟ್ ಥರ. ಸೊ ನೀವು ತಿಂತಾನೆ ಇರ್ಬೋದು, ಡ್ರಾ ಕೂಡ ಮಾಡ್ತಾ ಇರ್ಬೋದು. ಇಲ್ಲಿ ಕ್ಲೇ ಕೂಡ ಆಪ್ಷನ್ ಇದೆ ಅಂತೆ, ಬಟ್ ನನಗೆ ನೋಡ್ಲಿಕ್ಕೆ ಸಿಗಲಿಲ್ಲ, ಎಕ್ಸ್ಪ್ಲೋರ್ ಅಷ್ಟು ಮಾಡಿಲ್ಲ. ಜಸ್ಟ್ ನಾವು ಒಂದು ಆರ್ಟ್ ಪೀಸ್ ಒಂದು ತೊಗೊಂಡ್ವಿ, ನಾವು ಮನೆಗೆ ಕೂಡ ಹೋಗ್ಬೋದಂತೆ. ಬಟ್ ಅದಕ್ಕೆ ಪೇಮೆಂಟ್ ಇದೆ, ಪೇಮೆಂಟ್ ಮಾಡಿ ಆಯಿತಾ ಗೈಸ್. ನಾವು ಬಂದಿದ್ದು ಬಿಸ್ಟ್ರೋ ಕ್ಲೇ ಟಾಫಿಯಾಗೆ. ಸೊ ಪೇಂಟಿಂಗ್ ಆಯಿತು, ಮನೆಗೆ ಹೋಗ್ತಾ ಇದ್ದೀವಿ. ಹೌದು ಗೈಸ್, ಗ್ರೋಸರಿ ತೊಗೊಬರ್ಬೇಕು ಗೈಸ್. ರೈಸ್ ಖಾಲಿ ಆಗಿದೆ, ಅದು ತೊಗೊಂಡು ಬರಬೇಕು. ಆಯಿಲ್, ಶುಗರ್, ಗ್ರಾಸರಿ ಐಟಮ್ಸ್, ಹೌಸ್ ಹೋಲ್ಡ್ ಗ್ರಾಸರಿ ಐಟಮ್ಸ್. ಸೊ ಲೆಟ್ಸ್ ಗೋ. ಡ್ರೈ ಗ್ರೇಪ್ಸ್ ಬ್ಲ್ಯಾಕ್ ಅಸಾನೆ ಆಲ್ರೆಡಿ. ಗೈಸ್, ನಾವು 2K ಶಾಪಿಂಗ್ ಮಾಡೋದಂತ ಅಂದ್ಕೊಂಡಿದ್ವಿ. ಮಾಡಿದ್ದು ಎಷ್ಟು ಗೊತ್ತಾ, 5K ಶಾಪಿಂಗ್. ನಾನು ತಗೊಂಡು ಬಂದಿದ್ದು, ಒಂದು ಸಲ ಡಿ ಮಾರ್ಟಿಗೆ ಹೋದರೆ 2K ಅಲ್ಲ 5K 7K ಆ ಥರ ಬಿಲ್ ಆಗೋದು ಗೈಸ್. ಅದಕ್ಕೆ ಜಾಸ್ತಿ ಹೋಗಬಾರ್ದು ಡಿ ಮಾರ್ಟ್ಗೆ. ನಾನು ರೈಸ್ ತೊಗೊಂಡು ಹೋಗಿ ಬಂದೆ, ಬಟ್ ಏನೆಲ್ಲ ತೊಗೊಬಂದಿದ್ದೀನಿ ನೋಡಿ ಗೈಸ್. ಹೆಲೋ ಗೈಸ್, ದಿಸ್ ಈಸ್ ಹೌ ಐ ಸ್ಪೆಂಡ್ ಮೈ ವೀಕೆಂಡ್. ಹೋಪ್ ಯು ಲೈಕ್ ಇಟ್. ನಿನ್ನೆ ಸ್ಯಾಟರ್ಡೇಯಿಂದ ಇವತ್ತು ಸಂಡೇ ತನಕ, ಅಂದರೆ ಈವ್ನಿಂಗ್ ಆಗಿದೆ, ಈಗ 9 ಗಂಟೆ ಆಗ್ತಿದೆ ಗೊತ್ತಾ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಏನಾದರೂ ನ್ಯೂ ಟಾಪಿಕ್ಸ್ ಬೇಕಾದರೆ ಕಾಮೆಂಟಲ್ಲಿ ತಿಳಿಸಿ ಆಯಿತಾ. ಐ ವಿಲ್ ಶ್ಯೂರ್ ಡೂ ಇಟ್. See you in next video guys. Till then, tada, bye bye, take care, love you all, tada.